ಓಂಕಾರ ಈ ಅವ ಅನ್ನೋ ಧಾತುವಿನಿಂದ ಹುಟ್ಟಿದೆ. ಅದಕ್ಕಿರುವಂತಹ ಅನೇಕ ಅರ್ಥಗಳು: ಅವ, ರಕ್ಷಣೆ, ಗತಿ, ಪ್ರೀತಿ ಇತ್ಯಾದಿಗಳು. ಪ್ರೀತಿ ಅನ್ನುವ ಅರ್ಥದವರೆಗೆ ಕಳೆದ ದಿವಸ ನೋಡಿದ್ದೇವೆ. ತೃಪ್ತಿ ಅನ್ನುವ ಅರ್ಥವನ್ನ ಇವತ್ತು ನಾವು ನೋಡಬೇಕಾಗಿದೆ. ಭಗವಂತ ಅವತಿ ಅಂದ್ರೆ ತೃಪ್ತನಾಗಿದ್ದಾನೆ, ನಿತ್ಯ ತೃಪ್ತನಾಗಿದ್ದಾನೆ ಅಂತ ಅರ್ಥ. ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಉಪನಿಷತ್ತು ಹೇಳುವಂತೆ ಆತ ನಿತ್ಯ ತೃಪ್ತ. ಮತ್ತೆ ಭಗವಂತ ನಿತ್ಯ ತೃಪ್ತ ಅಷ್ಟೇ ಅಲ್ಲ, ಅವನ ಅನುಗ್ರಹದಿಂದ ನಾವು ನಿತ್ಯ ತೃಪ್ತರೇ. ಅವತಿ ಭಗವಾನ್ ಇತಿ ನಿತ್ಯ ತೃಪ್ತ. ಅವಂತಿ ಅನೇನ, ಭಗವಂತನ ಕಾರಣದಿಂದಾಗಿ, ಈ ಭಗವಂತನ ಯಾವ ಭಗವಂತನ ಕಾರಣದಿಂದಾಗಿ ನಾವು ನಿತ್ಯ ತೃಪ್ತರಾಗಿ, ನಿತ್ಯ ತೃಪ್ತೋ ನಿರಾಶ್ರಯ ಅಂತ ಭಗವದ್ಗೀತೆ ಹೇಳುವಂತೆ ಬದುಕಬಲ್ಲೆವೋ, ಆ ಕಾರಣದಿಂದ ಅವನನ್ನ ಓಂ ಅಂತ ಹೇಳ್ತಾರೆ. ಇವೆಲ್ಲ ಆ ಗುಣಗಳು ಆ ಓಂಕಾರದ ಉಪಾಸನೆಯಿಂದ ನಾವು ಬರಬೇಕಾದದ್ದು. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಉಪನಿಷತ್ತು ಹೇಳ್ತದೆ. ಭಗವಂತನನ್ನು ನಿತ್ಯ ತೃಪ್ತ ಅಂತ ಉಪಾಸಿಸಿದ್ರಿಂದ ಜೀವನು ಕೂಡ ನಿತ್ಯ ತೃಪ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಇರುವುದು ಅವಗಮ ಅಂತ ಹೇಳಿ. ಹಿಂದೆ ಗತಿ ಅಂದ್ರೆ ಅಸ್ತಿತ್ವ, ವ್ಯಾಪ್ತಿ ಅನ್ನೋ ಅರ್ಥ ಬಂದಿತ್ತು. ಈಗ ಅವಗಮ ಅಂದ್ರೆ ಜ್ಞಾನ ಅಂತ ಅರ್ಥ. ಅವಗಚ್ಚತಿ ಅಂದ್ರೆ ಎಲ್ಲವನ್ನೂ ಬಲ್ಲವನು. ಅವತಿ ಅಂದ್ರೆ ಎಲ್ಲವನ್ನೂ ಬಲ್ಲವನು ಅಂತ ಅರ್ಥ. ಅವತೀತಿ ಅವಹ, ಅವತೀತಿ ಓಂ. ಭಗವಂತನನ್ನು ಓಂ ಅಂತ ಉಪಾಸನೆ ಮಾಡಿದರೆ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಸರ್ವಜ್ಞರಾಗಬಲ್ಲೆವು. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ ಇಷ್ಯತೆ ಅಂತ ಅನುವ್ಯಾಖ್ಯಾನ ತಿಳಿಸುವಂತೆ, ಅನೇನ ಈ ಭಗವಂತನ ಕೃಪಾಶೀರ್ವಾದಗಳಿಂದ ಅವಂತಿ ಸಾಧಕರು ಕೂಡ ಸರ್ವಜ್ಞರಾಗಬಲ್ಲರು. ಅದಕ್ಕಾಗಿ ಆತ ಓಂ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅವ್ಯತೆ ಜ್ಞಾನಿಗಳಿಂದ ತಿಳಿಯಲ್ಪಡುವವನು. ಅವಂತಿ ಅನೇನ, ಅವ್ಯತೆ ವೇದೈಹಿ, ಎಲ್ಲಾ ವೇದಗಳಿಂದಲೂ ಕೂಡ ಆತ ವೇದ್ಯನಾದವನು. ಈ ಕಾರಣಕ್ಕಾಗಿ ಅವನನ್ನ ಓಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ಅದರ ಅರ್ಥ. ಓಂಕಾರದಿಂದ, ವೇದಗಳಿಂದ ವೇದ್ಯನಾದವನೇ ಓಂಕಾರದಿಂದಲೂ ಕೂಡ ವೇದ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಅವ ಪ್ರವೇಶ ಅಂತ ಧಾತು ಇದೆ. ಓಂ ಅಂದ್ರೆ ಜಗತ್ತಿನೊಳಗೆ ತುಂಬಿಕೊಂಡಿರುವವನು ಅಂತ ಅರ್ಥ. ಜಗತ್ತಿನ ಜಡ ಚೇತನ ಎಲ್ಲರೊಳಗೂ ತುಂಬಿಕೊಂಡಿರುವಂಥವನು. ಮುಂದೆ 17ನೇ ಅರ್ಥ, ಅವತಿ ಏತತ್ ವಿಶ್ವಂ ಅಂತೆ ಇತಿ. ಈ ಭಗವಂತನನ್ನೇ ಈ ಜಗತ್ತೆಲ್ಲವೂ ಕೂಡ ಕೊನೆಗೆ ಪ್ರವೇಶ ಮಾಡ್ತದೆ. ಅವನ ಗರ್ಭದೊಳಗೆ ಅದಿರ್ತದೆ. ಅದಕ್ಕಾಗಿ ಅವನನ್ನು ಓಂ ಅಂತ ಹೇಳ್ತಾರೆ. ಅವಂತಿ ಅನೇನ ಲೋಕಪಾಲಾಹ ತತ್ವಾಭಿಮಾನಿನಃ ದೇವಾಹ ಇತಿ ಓಂ. ಯಾವ ಭಗವಂತನ ಕಾರಣದಿಂದ, ಯಾವ ಭಗವಂತ ಕೊಟ್ಟ ಬಲದಿಂದ ಲೋಕಪಾಲಕರೆಲ್ಲರೂ ಕೂಡ ಶಕ್ತಿಯನ್ನು ಪಡೆದು, ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಶಕ್ತಿಯನ್ನು ಪಡೆದು ಆ ಜೀವನ ಶರೀರದೊಳಗೆ ಪ್ರವೇಶ ಮಾಡ್ತಾರೆ. ಮತ್ತೆ ಈ ಎಲ್ಲಾ ಲೋಕಗಳ ಒಂದು ಆಧಿಪತ್ಯವನ್ನ ಹೊಂದುತ್ತಾರೆ. ಅದಕ್ಕಾಗಿ ಅವನಿಗೆ ಓಂ ಅಂತ ಹೇಳ್ತಾರೆ. ಮುಂದೆ ಶ್ರವಣ ಅಂತ ಅರ್ಥ ಇದೆ. ಅವತಿ ಅಂದ್ರೆ ಶೃಣೋತಿ. ಜಗತ್ತಿನಲ್ಲಿ ಅವನು ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಎಲ್ಲ ಕಡೆ ಅವನ ಕಾಲ್ಗಳಿವೆ, ಎಲ್ಲ ಕಡೆ ಅವನ ತೋಳುಗಳಿವೆ, ಅವನ ಕಿವಿ, ಅವನ ಕಣ್ಣು ಎಲ್ಲ ಕಡೆ ಇದೆ ಅಂತ ನಾವು ತಿಳ್ಕೋಬಹುದು. ಎಲ್ಲಾ ಕಡೆ ಕಿವಿ ಇರುವುದರಿಂದ ಆ ಭಗವಂತನಿಗೆ ಕೇಳದಂತೆ ಏನನ್ನೂ ನಾವು ಮಾಡುವುದೇ ಸಾಧ್ಯ ಇಲ್ಲ. ಎಲ್ಲವನ್ನೂ ಆತ ಕೇಳಿಬಲ್ಲ. ಎಲ್ಲರ ಕಿವಿಯೊಳಗಿದ್ದು ಎಲ್ಲವನ್ನೂ ಕೇಳ್ತಾನೆ. ಭಕ್ತರ ಸ್ತುತಿಯನ್ನು ಕೂಡ ಕೇಳ್ತಾನೆ. ಓಂ ಅಂತ ಉಪಾಸನೆ ಮಾಡಿದರೆ ಆ ಓಂಕಾರದಿಂದ ನಾವು ಮಾಡುವಂತ ಸ್ತುತಿಯನ್ನು ಕೂಡ ಅವನು ಕೇಳ್ತಾನೆ. ಅವಂತಿ ಏನಂ ಜ್ಞಾನಿನಃ, ಅವನು ಸ್ವಯಂ ಕೇಳ್ತಾನೆ ಅಂತನ್ನೋದೊಂದು, ಕೇಳಲ್ಪಟ್ಟಿದ್ದಾನೆ ಜ್ಞಾನಿಗಳಿಂದ ಅಂತನ್ನೋದು ಮತ್ತೊಂದು ಅರ್ಥ. ಅವಂತಿ ಅನೇನ ಇತಿ ಓಂ, ನಮಗೆಲ್ರಿಗೂ ಕೂಡ
ಕೇಳುವ ಶಕ್ತಿ ಬಂದಿರುವುದೇ ಅವನಿಂದ. ಕೇವಲ ಕೇಳುವ ಶಕ್ತಿ ಮಾತ್ರ ಅಲ್ಲ, ನಾವು ಹಿಂದೆ ನೋಡಿದ್ದೇವೆ. ನಡೆದಾಡುವ ಶಕ್ತಿ, ನಮ್ಮ ಅಸ್ತಿತ್ವ, ನಾವು ಏನನ್ನಾದರೂ ಪ್ರೀತಿಸುವುದು, ದ್ವೇಷಿಸುವುದು, ಉದಾಸೀನರಾಗಿರುವುದು, ಹೀಗೆ ಪ್ರತಿಯೊಂದು ಕೂಡ ಈ ಭಗವಂತನ ಅನುಗ್ರಹದಿಂದಲೇ. ಹೀಗೆ ಎಲ್ಲರೂ ಕೇಳುವುದು ಇವನಿಂದಲೇ. ಅವನ ಅಪೇಕ್ಷೆ ಪಡದೆ ಹೋದರೆ ಇವ್ರು ಯಾರು ಕೇಳುವುದು ಸಾಧ್ಯ ಇಲ್ಲ ಅಂತ ಅರ್ಥ. ಶ್ರವಣಾಯಾಪಿ ಬಹುಭಿರಿಯೋ ನ ಲಭ್ಯ. ಎಷ್ಟೋ ಜನ ಆ ಭಗವಂತನ ಕುರಿತಾಗಿ ಏನಾದ್ರು ಶ್ರವಣ ಮಾಡಬೇಕು ಅಂತ ಬಯಸ್ತಿರ್ತಾರೆ, ಆದರೆ ಅಂಥವ್ರಿಗೆ ಅವನು ನ ಲಭ್ಯ, ಸಿಗುವುದೂ ಇಲ್ಲ. ಶೃಣ್ವಂತೋಪಿ ಬಹವೋ ಜನ್ನ ವಿದ್ಯು. ಕೇಳಿದ್ರೂ ಕೂಡ ಇಷ್ಟೆಲ್ಲ ಪ್ರವಚನ ನಾವು ಮಾಡಿದ್ರು, ಪ್ರವಚನ ಮಾಡಿದವರಿಗೆ ಏನಾದ್ರು ತಿಳಿತದ? ಕೇಳಿದವರಿಗೆಲ್ಲ ಪೂರ್ಣವಾಗಿ ತಿಳಿತದ? ಅದು ತಿಳಿಯೋದಿಲ್ಲ. ಮುಂದೆ ಸಾಮರ್ಥ್ಯ, ಸಾಮರ್ಥ್ಯ ಶಕ್ತಿ ಅಂತ ಅರ್ಥ ಇದೆ. ಸಾಮರ್ಥ್ಯ ಅಂತನೂ ಕೆಲವು ಕಡೆ ಪಾಠದಲ್ಲಿದೆ, ಇನ್ನು ಕೆಲವು ಕಡೆ ಸ್ವಾಮ್ಯರ್ಥ, ಯಜಮಾನಿಕೆ ಅನ್ನೋ ಅರ್ಥವೂ ಇದೆ. ಹಾಗಾಗಿ ಅವತಿ ಅಂದ್ರೆ ಸರ್ವಶಕ್ತನಾಗಿದ್ದಾನೆ ಅಂತ ಅರ್ಥ, ಅವತಿ ಅಂದ್ರೆ ಸರ್ವಸ್ವಾಮಿಯಾಗಿದ್ದಾನೆ ಅಂತನೂ ಅರ್ಥ. ಆದ್ರಿಂದ ಆತ ಓಂ. ಅವಂತಿ ಅನೇನ, ನಮಗೆ ಏನಾದರೂ ಯಾವುದೋ ಭೂಮಿ, ಮತ್ಯಾವುದೋ ಮನೆ, ಮತ್ಯಾವುದೋ ಆಳು ಕಾಳುಗಳ ಮೇಲೆ ಬಂದ ಒಡೆತನ ಏನಿದೆ ಅದೆಲ್ಲ ಅನೇನ, ಈ ಭಗವಂತನಿಂದಲೇ ಎಲ್ಲವೂ ಕೂಡ ಬಂದಿರೋದು. ಹೀಗೆ ಭಗವಂತನನ್ನ ನೀನು ಸರ್ವಸ್ವಾಮಿ, ಸರ್ವಸಮರ್ಥ ಅಂತ ಉಪಾಸಿಸಿದರೆ ಎತ್ಕಿಂಚಿತ್ ಸಾಮರ್ಥ್ಯ ನಮಗೂ ಕೂಡ ಬರ್ಲಿಕ್ಕೆ ಸಾಧ್ಯ, ಎತ್ಕಿಂಚಿತ್ ಒಡೆತನ ನಮಗೂ ಕೂಡ ಬರ್ಲಿಕ್ಕೆ ಸಾಧ್ಯ. ತತ್ವಾಭಿಮಾನಿ ದೇವತೆಗಳು, ಲೋಕಪಾಲಕರು ಮೊದಲಾದವರು ಯಾವ್ದ್ಯಾವುದೋ ಒಂದೊಂದಕ್ಕೆ ಒಡೆಯರಾಗಿದ್ದಾರೆ, ಏನೇನೋ ಅವ್ರು ಪಡ್ಕೊಂಡಿದ್ದಾರೆ. ಅಂತ ಅವರೆಲ್ಲ ಯಜಮಾನಿಕೆ ಬಂದಿರುವುದು ಇವನ ಮೂಲಕವೇ. ಓಂ ಅನ್ನುವುದಕ್ಕೆ ಇವನು ಎಲ್ಲದರ ಒಡೆಯ ಅಂತ ಒಂದರ್ಥ, ಎಲ್ಲದರ ನಾಥ ಅಂತ ಇನ್ನೊಂದರ್ಥ. ಭಕ್ತರ ಯಜಮಾನಿಕೆಗೆ ಒಳಪಟ್ಟವನು, ಭಕ್ತರಿಗೆ ಅಧೀನನಾದವನು. ಜಗತ್ತು ಎಲ್ಲವೂ ಇವನ ಅಧೀನ, ಇದೊಂದರ್ಥ. ಮತ್ತೆ ಇವನೇ ಸ್ವಯಂ ಭಕ್ತರ ಅಧೀನ ಅಂತ ಇನ್ನೊಂದರ್ಥ. ಹೀಗೂ ಅರ್ಥವೂ ಕೂಡ ಓಂ ಎಂಬ ಶಬ್ದದಿಂದ ಬರ್ತದೆ. ಸ್ವಾಮಿ ಅನ್ನೋ ಅರ್ಥ ಅದನ್ನು ಹೇಳ್ತದೆ. ಸಂಸ್ಕೃತದಲ್ಲಿ ಅಂತ ವೈಶಿಷ್ಟ್ಯಗಳೇ ಸಾಧ್ಯವೇ. ನಾಥ ಅಂತ ಏನು ಧಾತು ಇದೆಯಲ್ಲ ಸಂಸ್ಕೃತದಲ್ಲಿ, ನಾಥ ಅಥವಾ ನಾಥ ಅಂತ ಧಾತು. ನಾಥೃ ಯಾಂಚಾಯಾಮ್, ಓಂ ಅನ್ನುವ ಅವ ಅನ್ನೋ ಧಾತುವಿಗೂ ಕೂಡ ಬೇಡುವುದು ಅಂತ ಅರ್ಥ ಇದೆ, ಯಾಂಚ ಅಂತ ಅರ್ಥ ಇದೆ. ಹಾಗೆ ನಾಥ ಅನ್ನೋ ಧಾತುವಿಗೂ ಕೂಡ ಬೇಡುವುದು ಅಂತ ಅರ್ಥ ಇದೆ. ಭಗವಂತ ನಾಥನಾಗಿದ್ದಾನೆ ಅಂದ್ರೂ, ಓಂ ಆಗಿದ್ದಾನೆ ಅಂದ್ರೂ ಒಂದೇ ಅರ್ಥ. ಭಗವಂತ ನಾಥನಾಗಿರುವುದು ಅಂದ್ರೆ ಎಲ್ಲದಕ್ಕೂ ಅವನು ಒಡೆಯನಾಗಿರುವುದು ಅಂತ ಅರ್ಥ. ಮತ್ತೆ ಭಗವಂತ ಬೇಡಲ್ಪಟ್ಟಿದ್ದಾನೆ, ಅವನೇ ಇವರೆಲ್ಲರ ಅಧೀನನಾಗಿದ್ದಾನೆ, ಈ ಭಕ್ತರ ಅಧೀನನಾಗಿದ್ದಾನೆ ಅಂತ ಹೀಗೊಂದು ಅರ್ಥವೂ ಕೂಡ ಆಗ್ತದೆ. ನಾಥೃ ಅಥವಾ ನಾಧೃ ಎರಡು ಧಾತುಗಳಿದೆ. ಅದೆರಡಕ್ಕೂ ಯಾಂಚ ಬೇಡುವುದು ಇನ್ನೊಬ್ಬರನ್ನ, ಉಪತಾಪ ಸಂತಾಪ ಕೊಡುವುದು, ಮತ್ತೆ ಐಶ್ವರ್ಯ, ಐಶ್ವರ್ಯ ಅಂದರೆ ಮತ್ತೊಬ್ಬರಿಗೆ ಒಡೆಯನಾಗಿರುವುದು, ಎಲ್ಲ ಇನ್ನೊಬ್ಬರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರುವುದು ಅಂತ ಅರ್ಥ ಆಗ್ತದೆ. ಭಗವಂತ ಜಗತ್ತನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ಮತ್ತೆ ಭಕ್ತರ ಅಧೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಅವನು ನಾಥ, ಎರಡೂ ದೃಷ್ಟಿಯಿಂದಲೂ ಅವನು ನಾಥ. ಹಾಗೆ ಎರಡೂ ದೃಷ್ಟಿಯಿಂದಲೂ ಆತ ಓಂ ಅಂತ ನಾವು ತಿಳ್ಕೊಳ್ಬೇಕು. ಅವ ಯಾಂಚಾಯಾಮ್ ಅಂತ ಧಾತು ಇದೆ. ಅವಧಾತುವಿಗೆ ಯಾಂಚ ಅಂತ ಕೂಡ ಮೂಲದಲ್ಲೇ ಅರ್ಥ ಇದೆ. ಒಡೆತನ ಅಂತ ಒಂದು ಅರ್ಥ ಇರುವುದಲ್ಲದೆ ಯಾಚನೆ ಮಾಡುವುದು ಅಂತ ಅರ್ಥ ಇದೆ. ಇವನನ್ನ ಎಲ್ಲ ಭಕ್ತರು ಬಂದು ಏನನ್ನಾದರೂ ಕೊಡು ಅಂತ ಕೇಳ್ತಾರೆ. ಇವನೇ ಕೆಲವು ಬಾರಿ ಬಲಿಚಕ್ರವರ್ತಿ ಮೊದಲಾದವರು ಬಳಿಗೆ ಹೋಗಿ ಇದನ್ನು ಕೊಡು ಅಂತ ಕೇಳ್ತಾನೆ. ಕೃಷ್ಣಾವತಾರದಲ್ಲಿ ತಾನು ಕೃಷ್ಣನಾಗಿದ್ದಾಗ ಶಿವನ ಬಳಿ ಹೋಗಿ ನನಗೆ ಸಂತಾನವನ್ನು ಕೊಡು ಅಂತ ಕೇಳಿದ. ಹೀಗೆ ಇವನು ಬೇಡುವವನೂ ಹೌದು, ಬೇಡಲ್ಪಡುವವನೂ ಹೌದು. ಅದಕ್ಕಾಗಿ ಅವನನ್ನ ಓಂ ಅಂತಾರೆ. ಆ ನಾಥ ಅನ್ನೋ ಶಬ್ದಕ್ಕೂ ಅದೇ ಅರ್ಥ, ಬೇಡುವವನು, ಬೇಡಲ್ಪಡುವವನು. ಒಡೆತನ ಉಳ್ಳವನು, ಇನ್ನೊಬ್ಬರಿಗೆ ಒಡೆಯನಾದವನು, ತಾನೇ ಅವರ ಅಧೀನನಾದವನು. ಹೀಗೆಲ್ಲ ಅರ್ಥಗಳನ್ನು ಕೂಡ
ಎಲ್ಲಾ ಅರ್ಥಗಳಲ್ಲೂ ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ನಾವು ಪ್ರಯೋಗಿಸಬಹುದಾಗಿದೆ. ಹೀಗೆ ಓಂ ಅಂದರೆ ಬೇಡಿದರೆ ನೊಡೆಯನ್ನ ಬೇಡುವೆ. ಎಲ್ಲರೂ ಬಯಸಿದ್ದನ್ನು ಬೇಡುವುದೇನಾದರೂ ಇವನ್ ಬಿಳಿನೇ ಬೇಡಬೇಕೇ ಹೊರತು ಬೇರೆ ಯಾರನ್ನೂ ಬೇಡಿ ಉಪಯೋಗ ಇಲ್ಲ. ಆದರೆ ಕೆಲವು ಬಾರಿ ಅವನೇ ನಮ್ಮ ವಿಷಯದಲ್ಲಿ ಕುಪಿತನಾದರೆ, ಮುನಿದರೆ, ಬೇರೆ ಯಾರ್ಯಾರದೋ ಹತ್ರ ಹೋಗಿ ನಾವು ಬೇಡಬೇಕಾಗ್ತದೆ. ಇಂಥದನ್ನೆಲ್ಲ ನಮ್ಮ ಕೈಯಿಂದ ಮಾಡಿಸುವಂಥವನು ಅವನೇ ಆಗಿದ್ದಾನೆ. ಅವಂತಿ ಅನೇನ, ಈ ಭಗವಂತನ ಕಾರಣದಿಂದಲೇ ಅವನ ಕೋಪಕ್ಕೆ ತೊತ್ತಾದಾಗಲೇ ನಾವು ಎಲ್ಲೆಲ್ಲಿಯೋ ಹೋಗಿ ಬೇಡ್ತೇವೆ. ಬೇಡಿದರೆ ನೊಡೆಯನ್ನು ಬೇಡುವೆ ಅನ್ನೋದನ್ನು ಮರ್ತು ಹೋಗ್ತೇವೆ. ಈ ಅರ್ಥವು ಕೂಡ ಆ ಓಂ ಎಂಬ ಶಬ್ದಕ್ಕಿದೆ. ಅಲ್ಲಿಗೆ 27 ಅರ್ಥಗಳನ್ನು ನೋಡಿದ್ದೇವೆ. ಮುಂದಿನ ಅರ್ಥಗಳನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.